ನವೆಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ. ಸೊ ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ. ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊರಟೋಗ್ತಾರೆ. ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿಷಾಲಯದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಚಾಪೆ ಮೇಲೆ ಕುತ್ಕೊಂತಾರೆ. ಇದೇ ನವೆಂಬರ್ ಕ್ರಾಂತಿ. ಇದಾಗಿರೋ ಅಗ್ರಿಮೆಂಟ್ ಸರ್. ಅಲ್ಲ, ಈಗ ಮೊನ್ನೆ ತಾರೆ ಲಾಸ್ಟ್ 3 ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗೀತು. ನನಗೇನೋ ಅನಿಸ್ತಿದೆ, ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದ್ರೆ ಮೋಸ್ಟ್ಲಿ ಅಕ್ಟೋಬರ್ ಕ್ರಾಂತಿ ಮೊನ್ನೆ 3 ದಿನದಿಂದ ಆಯ್ತಲ್ಲ, ಅದರಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನ್ಸುತ್ತೆ. ಎಸ್ ಮೇಡಮ್, ಖಂಡಿತವಾಗೂ ನವೆಂಬರ್ 15ರಿಂದ 30ರವರೆಗೂ ಬದಲಾವಣೆ ಇರಬಹುದು ಅಂತ ನೀವು ಮಾತಾಡ್ತಿದ್ದೀರಾ, ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ. ಪ್ರಾಯಶಃ ಇರಬಹುದೇನೋ. ಸಿಎಂ ಯಾರಾಗಬೇಕು, DCM ಯಾರಾಗಬೇಕು ಅಂತ ಹೇಳೋಷ್ಟು ದೊಡ್ಡವನಲ್ಲ ನಾನೊಂದು MLA. ಎಲ್ಲಾ ಸಮುದಾಯದವರು CM ಆಗಬೇಕು ಅಂತ ನನಗೆ ಆಸೆ ಇರುತ್ತೆ. ಸರ್, ಈಗ ದೈವ ಬಲ, ನನ್ನನ್ನ ಬಿಜೆಪಿಯವರು ವಿಷ್ಣುವಿನ ಅವತಾರದಲ್ಲಿ ನೋಡ್ತಾ ಇದ್ದಾರೆ. ಯಾಕೆ ಅಂತ ಹೇಳ, ಬಿಜೆಪಿಯವರು ನನ್ನನ್ನ ವಿಷ್ಣುವಿನ ಮಾಡ್ರನ್ ಅವತಾರ ಯಾಕೆ ಗೊತ್ತಾ? ಅವ್ರು ಮೊನ್ನೆ ಒಂದು ಪದ ಬಳಸಿದ್ರು, ಹಂದಿ ಅಂತ. ಅದರ ಅರ್ಥ ಏನ್ ಗೊತ್ತಾ? ವರಾಹ ರೂಪಂ ಅಂತ ಕಾಂತಾರದಲ್ಲಿ ಒಂದು ಸಾಲಿದೆ ಗೊತ್ತಾ? ವರಾಹ ರೂಪಂ ಅಂದ್ರೆ ಏನು ಅಂದ್ರೆ ವಿಷ್ಣು 3ನೇ ಅವತಾರ ಹಂದಿಯ ರೂಪದಲ್ಲಿ ಇರುತ್ತಂತೆ. ಅಂದ್ರೆ ಭೂಮಿಯಲ್ಲಿ ಅಸಮರ್ಥರು ಅಯೋಗ್ಯರೆಲ್ಲ ಜಾಸ್ತಿ ಆದಾಗ ವಿಷ್ಣು ಹಂದಿಯ ರೂಪ ತಂದು ಈ ಅಸಮರ್ಥರನ್ನೆಲ್ಲ ಸೋಲ್ಸೋದು. ಸೊ ನನ್ನನ್ನು ಅವರು ವಿಷ್ಣುವಿನ 3ನೇ ಅವತಾರ ಅಂತ ಭಾವಿಸಿದಾಗ ವಿಷ್ಣು